ಏ ಮುಟ್ಟಾಳ ಗಿರೀಶ್ ಮುಟ್ಟಾಳ, ನಾಲಾಯಕ್ಗಳು, ನಾಚಿಕೆ ಇಲ್ಲದವರು. ಏನೋ ಈ ಹಿಂದೂ ಧರ್ಮದ ರಕ್ಷಣೆ ನಾನು ನಿಲ್ತೀನಿ ಅಂತೇಳಿ ಭಿಕ್ಷೆ ಬೇಡ್ತಾನಲ್ಲ ಆನ್ಲೈನ್ ಅಲ್ಲಿ ಭಿಕ್ಷುಕ ಪುನೀತ್ ಕೇರೇಳಿ ದೊಡ್ಡದಾಗಿ ಗಿರೀಶ್ ತೋಟಣ್ಣನವ್ರಿಗೆ ಮಾತಾಡ್ತಾನೆ. ಧರ್ಮಸ್ಥಳದ ಸಂಘದ ಹೆಸರಿನಲ್ಲಿ ಜನರಿಗೆ ಬಡ್ಡಿ ಕೊಟ್ಟು, ಬಡ್ಡಿಗೆ ಹಣ ಕೊಟ್ಟು, ಅದರಿಂದ ಬಡ್ಡಿ ಸಂಪಾದಿಸ್ತಾ ಇದ್ದಾರೆ, ಸಾಲ ಕೊಟ್ಟು ಅಂತ ಅಪಪ್ರಚಾರ ಮಾಡ್ತೀಯ. ಏನ್ ನೈತಿಕತೆ ಇದೆಯಪ್ಪ ನಿನಗೆ ಅವ್ರ ಬಗ್ಗೆ ಮಾತಾಡಕ್ಕೆ? ಪುನೀತ್ ಕೇರೇಳಿ ನಿನಗೆ ಹೇಳ್ತಿರೋದು ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಗ್ರಾಮ ಈ ಸಂಘ ಅಂತೇಳಿ ಮಾಡ್ಕೊಂಡು ಜನರನ್ನ ದಾರಿನ ದಿಕ್ತಪ್ಸಿದ್ದಾರೆ. ಪುಕ್ಷಟೇನ ಜನ ಏನಂದ್ರಲ್ಲ 4 ಲಕ್ಷ ಜನ ಮುಸಲ್ಮಾನರಿಗೆ ನಮ್ಮ ಧರ್ಮಾಧಿಕಾರಿಗಳು ದೇವಮಾನವ ಅಂತ ಹೇಳಿದಲ್ಲಪ್ಪ. ಯಾವನಪ್ಪ ದೇವಮಾನವ? 36% ಬಡ್ಡಿ ತಿಂತವನು, ಬಡ್ಡಿಕೋರ ಅವನು. ಧರ್ಮಾಧಿಕಾರಿ ಅಂತ ಏನ್ ಹೇಳ್ತೀಯಲ್ಲ, ಅವನು 36% ಬಡ್ಡಿಯನ್ನು ತಿಂತಾ ಇದ್ದಾನೆ. ಅರ್ಥ ಆಯ್ತಾನಪ್ಪ? ಪುನೀತ್ ಕೇರೇಳಿ ಬಡವರ ರಕ್ತವನ್ನ ಈರ್ತಾ ಇದ್ದಾರೆ ಶ್ರೀ ಮಂಜುನಾಥ ಸ್ವಾಮಿಯ ಹೆಸರಲ್ಲಿ. ನಿಜ ಕಣಯ್ಯ, ಹರಕೆ ದುಡ್ಡು ಬಂದಿರತಕ್ಕಂಥ ದಿನಕ್ಕೆ ಸರಿಸುಮಾರು 2 ಕೋಟಿ ದುಡ್ಡು ಬರುತ್ತೆ. ಯಾರಿಗೆ ಅಭಿವೃದ್ಧಿ ಮಾಡಿದರೆ? ಧರ್ಮಸ್ಥಳ ಸುತ್ತಮುತ್ತ ಇರ್ತಕ್ಕಂಥ ಅಲ್ಲಿ ಜನಗಳನ್ನ ನೋಡು. ಅಲ್ಲಿ ಏನಾರ 1 ಕೋಟಿ ಬೆಲೆ ಬಾಳುತ್ತೆ ಒಂದು ಜಮೀನ್ ಅಂದ್ರೆ, ಅದನ್ನ 10 ಲಕ್ಷನೋ 5 ಲಕ್ಷನ ಕೊಟ್ಟು ದೌರ್ಜನ್ಯದಿಂದ ಬರ್ಸ್ಕೊಂಡಿದ್ದಾರೆ. ಸರಿನಾ? ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಹೇಳ್ತಿಲ್ಲ, ನಮಗೂ ಮಂಜುನಾಥ ಸ್ವಾಮಿ ಬಗ್ಗೆ ಒಂದು ಭಕ್ತಿ ಇದೆ, ಶ್ರದ್ಧೆ ಇದೆ. ಬಟ್ ಅಲ್ಲಿ ಆಡಳಿತ ಮಂಡಳಿ ಇದೆಲ್ಲ ಏನ್ ಮಾಡ್ತಾ ಇದಾರೆ? ಒಂದು ಚಪ್ಪಲಿ ಸ್ಟ್ಯಾಂಡ್ ಇಂದ ಹಿಡಿದು ಒಂದು ಖರೀದಾರ ಕೊಡೋ ತನಕನು ಏನ್ ಮಾಡ್ತಾ ಇದಾರೆ? ದೇವರ ಹೆಸರಲ್ಲಿ ದಂಧೆ ಮಾಡ್ತಾ ಇದಾರೆ. ದೇವರ ಹೆಸರಲ್ಲಿ ದಂಧೆ ಮಾಡ್ತಾ ಇದಾರೆ. ಪುನೀತ್ ಕೇರೇಳಿ ನಿನಗೆ ಹೇಳ್ತಾ ಇರೋದು, ದೇವರ ಹೆಸರಲ್ಲಿ ದಂಧೆ ಮಾಡ್ತಾ ಇದಾರೆ ಕಣಯ್ಯ. ಒಬ್ಬ ಸಮೀರ್ MD ಅಂತೇಳಿ ಆ ಸೌಜನ್ಯ ಹೆಣ್ಮಗಳ ಪರವಾಗಿ ಒಂದು ವಿಡಿಯೋನ CBI ಅವರು ತನಿಖೆ ಮಾಡಿಲ್ಲ. ಅಷ್ಟು ಸ್ಪಷ್ಟತವಾಗಿ ಹೆಂಗಾಯ್ತು, ಟೈಮಿಗಾಯ್ತು, ಇದರಲ್ಲಿ ಎಷ್ಟು ಜನ ಸಾಕ್ಷಿಗಳಿದ್ರು, ಪ್ರತ್ಯಕ್ಷ ಸಾಕ್ಷಿಗಳು ಎಷ್ಟಿದ್ರು, ಎಷ್ಟು ನಾಶ ಆಯ್ತು, ಯಾರು ಹೆಂಗಾಯ್ತು, ಸಂತೋಷ್ ರಾವ್ ಬಾಹುಬಲಿ ಬೆಟ್ಟದಲ್ಲಿ ಹೆಂಗಿದ್ದ, ಯಾಕೆ ಬಂದಿದ್ದ, ಒಂದ್ ಹೆಣ್ಮಗಳಿಗೆ ಆತಲ್ಲ ಅನ್ಯಾಯ, ಅದ್ರ ನಿನ್ನ ಅಕ್ಕನೋ ತಂಗಿನೋ ನಾದ್ನಿನೋ ನಿನ್ನ ಸೊಸೆನೋ ನಿನ್ನ ಹೆಂಡ್ತಿನೋ ಮತ್ತೆ ಒಬ್ರು ಯಾರಿಗಾರ ಆಗಿದ್ರೆ ನೀನು ಸಹಿಸಿದ್ದ? ಆ ಸೌಜನ್ಯನ ಗುಪ್ತಾಂಗದಲ್ಲಿ 6 ಇಂಚು ಮಣ್ಣನ್ನ ತುಂಬಿದಾರೆ ಕಣಯ್ಯ. ಅದೇ ಧರ್ಮಸ್ಥಳದಲ್ಲಿರ್ತಕ್ಕಂಥ ಆ ದೊಡ್ಡ ಮನೆಯವರು ಸಂಬಂಧಪಟ್ಟವರು ಅಷ್ಟೆಲ್ಲ ಮಾಡಿದ್ರು ಸಮೇತ ಕಾನೂನು ದಿಕ್ತಪ್ಪಿಸಿ ಸಾಕ್ಷಿಗಳನ್ನ ನಾಶ ಮಾಡಿ ಇಲ್ಲಿ ತನಕ ಹೋರಾಟ ನಿಂತಿಲ್ಲ. ಧರ್ಮಸ್ಥಳದ ವಿರುದ್ಧವಾಗಿ ಧರ್ಮಸ್ಥಳದ ವಿರುದ್ಧ ಯಾರು ಬರ್ತಾ ಇಲ್ಲ. ಧರ್ಮಸ್ಥಳದಲ್ಲಿ ಧರ್ಮನೇ ಇಲ್ಲ ಕಣಯ್ಯ. ಗೋಬೆ, ಮುಟ್ಟಾಳ, ನಪುಂಸಕ, ನರ್ಲಿಂಗಿ, ಶಂಡ, ಪಿಂಪು ಕೇರೇಳಿ, ಕೊಲೆಗಡಕ, ಧರ್ಮಸ್ಥಳ ಧರ್ಮನೇ ಇಲ್ಲ. ಎಲ್ಲಿದೆ ಧರ್ಮ? ಬಾಹುಬಲಿ ಪೂಜೆ ನಡೀತದೆ ಅಂತ 6 ತಾಸು ಕೂಡಕ್ಕಂತ ಇದಾರೆ. ಎಲ್ಲಿ? ಒಂದು ಕಾನಲ್ಲಿ ತಿರುಪತಿಯಲ್ಲಿ ಹೆಂಗೆ ರಶ್ ಇದ್ರೆ ಅದನ್ನ ಮಾಬ್ ಮಾಡಕ್ಕೆ ಆ ರೀತಿ ಮಾಡ್ತಾ ಇದಾರೆ. ಧರ್ಮಸ್ಥಳ ಅಂದ್ರೆ ಹೆಂಗಿರ್ಬೇಕು? ಪ್ರತಿಯೊಬ್ಬರಿಗೂ ಧರ್ಮ ಇರಬೇಕು. ಇದ್ದವನಿಗೂ ಒಂದೇ, ಇಲ್ದನಿಗೂ ಒಂದೇ. ಬಡವ, ಶ್ರೀಮಂತ, ದೀನ, ದಲಿತ ಎಲ್ಲರೂ ಒಂದೇ. ಅಲ್ಲಯ್ಯ, ಅಲ್ಲಿಂದ ಬರ್ತಕ್ಕಂಥ ಆದಾಯ ಐತಲ್ಲ, ಯಾರ ಲೆಕ್ಕ ಕೇಳ್ತಾ ಇದಾರೆ? ಅದು ನಮ್ಮ ಮುಜರಾಯಿ ಇಲಾಖೆಗೆ ಸೇರಿಲ್ಲ. ಯಾಕಂದ್ರೆ ಅದು ಜೈನ ಒಂದು ಸಾಂಪ್ರದಾಯಿಕ, ಜೈನ ಒಂದು ಟ್ರಸ್ಟಿ ಸೇರಿರ್ತಕ್ಕಂಥ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಮ್ಮ ಮನೆತನದ್ದು ಅಂತೇಳಿ ಶ್ರೀಮತಿ ಶ್ರೀಯುತ ಹೆಗಡೆ ಅವ್ರು ಹೇಳ್ಕೊಂತಾರೆ. ಸರಿನಾ? ಆ ದುಡ್ಡನ್ನ ಇವ್ರು ನಿಜವಾಗೂ ದಾನ ಧರ್ಮ ಮಾಡಂಗಿದ್ರೆ ದೀನ ದಲಿತರ, ಬಡವರ, ಕೂಲಿ ಕಾರ್ಮಿಕರ, ಪೌರ ಕಾರ್ಮಿಕರ ಮನೆಗಳಿಗೆ, ಯಾರಿಗ್ ಮನೆ ಇಲ್ಲ, ಯಾರಿಗ್ ಕೆಲಸ ಇಲ್ಲ, ಯಾರ ಮಕ್ಕಳಿಗೆ ವಿದ್ಯಾಭ್ಯಾಸ
ಓದ್ಸಿಕ್ ಆಗ್ತಾ ಇಲ್ಲ ಅಂತರಿಗೆ ಮಾಡಿದ್ರೆ ನಾನು ಮೆಚ್ತಾ ಇದ್ದೆ ಧರ್ಮಾಧಿಕಾರಿಗಳನ್ನ. ಏನ್ರಿ ಧರ್ಮಾಧಿಕಾರಿಗಳು, ಏನು ದೇವಮಾನವನು. ಲಂಕೇಶ್ ಅವರು ಹಿರಿಯ ಪತ್ರಕರ್ತರು. ಆಮೇಲೆ ನಮ್ಮ ಅಗ್ನಿಶ್ರೀಧರ್ ಸಾಹೇಬ್ರು ಹೇಳ್ತಾರೆ, ಇವ್ರ ಕನಸಲ್ಲಿ ಧರ್ಮ ದೇವತೆಗಳು ಬಂದ್ರಂತೆ. ಯಾವ ಬಟ್ಟೆ ಹಾಕಿದ್ರಪ್ಪ ಧರ್ಮ ದೇವತೆಗಳು, ಹೆಣ್ಣೋ ಗಂಡೋ? ಕೇಳ್ತಾರೆ, ತುಂಬಾ ರಸವತ್ತ ಕೇಳ್ತಾರೆ, ತುಂಬಾ ಚೆನ್ನಾಗಿ ಕೇಳ್ತಾರೆ. ಆಯ್ತಾ? ಪುನೀತ್ ಕಿರಳೆ ನಿನಗೆ ಹೇಳ್ತಾರದು, ವಿಷಯದ ಬೀಜವನ್ನು ಬಿತ್ತಕ್ ಬಂದಿರತಕ್ಕಂತ ಏಕೈಕ ನಮರ್ದ ನರ್ಲಿಂಗಿ ನೀನು. ನಾವು ಭಾರತಾಂಬೆ ಮಕ್ಕಳು. ನಾವು ಮುಷ್ಟಿಯಲ್ಲಿ ಇಟ್ಕೊಂಡು ಸರ್ವಾಧಿಕಾರಿ ಮೆರಿತಾ ಇರ್ತಕ್ಕಂತ ಅಲ್ಲಿರ್ತಕ್ಕಂತ ದೊಡ್ಡ ಮನೆಯವರು. ಪುನೀತ್ ಕಿರಳಿ, ನೀನು ಏನೋ ಒಂದು ಮಾಡ್ತಾ ಇದೆಯಾ. ನಮ್ಮ ಹಿಂದೂಗಳು, ನಮ್ಮ ಹಿಂದೂ ರಾಷ್ಟ್ರನ ರಕ್ಷಣೆ ಮಾಡಪ್ಪ, ನಿನ್ ಮನೆ ಬಾಗ್ಲು ಯಾರು ಬಂದಿಲ್ಲಪ್ಪ. ಫೋನ್ ಪೇ ಗೂಗಲ್ ಪೇ ಗಿರಾಕಿ ನಾನು ರಕ್ಷಣೆ ಮಾಡ್ತೀನಿ. ಏನು ರಕ್ಷಣೆ ಮಾಡೋದ್ ನೀನಲ್ಲೇ ಬೋಸುಡಿಕೆ? ನಿನ್ನ ಮನೆ ನೀನ್ ರಕ್ಷಣೆ ಮಾಡ್ಕೋ, ನೀನ್ ರಕ್ಷಣೆ ಮಾಡ್ಕೋ ಬೋಸುಡಿಕೆ. ಅವ್ರು ಹೇಳಿರೋದು ಏನು ತಪ್ಪಿದೆ? ಶ್ರೀ ಕ್ಷೇತ್ರ ಧರ್ಮಸ್ಥಳ ಡೆವಲಪ್ಮೆಂಟ್ ಆಫೀಸ್ ಇದೇನೋ ಡೆವಲಪ್ಮೆಂಟ್ ಮಾಡ್ತೀವಿ ಅಂತೇಳಿ ಅಭಿವೃದ್ಧಿ ಸಂಘ ಮಾಡಿದಾರಲ್ಲ, 36% ಬಡ್ಡಿ ಪೀಕ್ತಾ ಇರೋದು ಬಡವ್ರ ಹತ್ರ. ಬೋಸುಡಿಕೆ ಧರ್ಮಾಧಿಕಾರಿಗಳ ಬಗ್ಗೆ ಬಂದ್ಬಿಟ್ಟ ಅವನ ಪರವಾಗಿ ತೋಡ್ಲಾಯಕ. ಇವನೊಬ್ಬ ಸೂಲಿಬೇಲೆ ಅಂತೆ, ಅವನೊಬ್ಬ ಹೆಂಗ್ ಪುಂಗ್ಲಿ ಅಂತ. ಅವನೇನು ಮಾತಾಡಿದ್ರು ಹಿಂದೂ ಅಲ್ಲಲೇ ಆ ಸಮೀರ್ ಆ ಹುಡುಗ, ಅವನಿಗೆ ವಾಟ್ಸಪ್ ಹೇಳೋ, ಕೈ ಮುಗಿವಾಗ ನೀನ್ ಖಾಲಿ ಬೀಳೋ ಬೋಸೋಡಿಕೆ. ನೀನ್ ಅವನಿಗೆ ಹೋಗಿ ನಿನ್ನ ತಿಕ್ಕಲ್ ದಮ್ಮಿದ್ರೆ ಬಾರಲ್ಲೇ ಹೋರಾಟ ಮಾಡೋಣ. ಧರ್ಮಸ್ಥಳ ವಿಚಾರಕ್ಕೆ ಬಂದ್ರೆ ಏನ್ ದತ್ತುಪುತ್ರ ನೀನು ಬೋಸೋಡಿಕೆ? ಅಲ್ಲಿ ಗೊತ್ತು ಎಷ್ಟು ಜನಕ್ಕೆ ಅನ್ಯಾಯ ಆಗಿದೆ. 462 ಅಲ್ಲಿ ಮರ್ಡರ್ ಆಗಿದ್ದಾವೆ. ನ್ಯಾಚುರಲ್ ಡೆತ್, ಅನ್ಯಾಚುರಲ್ ಡೆತ್, ಒಂದಕ್ಕೂ ಸಾಕ್ಷಿ ಇಲ್ಲ. ತಿಳ್ಕೊಂಡ್ ಮಾತಾಡೋ ಫಸ್ಟ್. ಬಂದ್ಬಿಡ್ತಾನ ದೊಡ್ಡದಾಗೆ ಯಾರೋ 4 ಜನ ಹಿಡ್ಕೊಂಡು ಅನ್ಯಾಯ ಕೊಲೆ ಮಾಡದಲ್ಲ ಲೇ. ಅಂಧ ಕಾಲದಿಂದನೂ ಇತಿಹಾಸ ಇದೆ. ಒಂದು ರಾಜ ಮನೆತನದಲ್ಲಿ ಏನಾರ ಒಂದು ಕಾರ್ಯಕ್ರಮ ಆಗ್ಬೇಕಂದ್ರೆ ಅವಾಗಿನ ಕಾಲದಲ್ಲಿ ಒಂದು ದೊಡ್ಡ ಎತ್ತನ್ನ, ಹೋರಿಯನ್ನ ಕಡಿದು ಪೂಜೆ ಮಾಡಿ ತಿಂದ ಆಹಾರ ನೀನೇ ಮನೇಲಿ ಲೇ ಬೋಸುಡಿಕೆ. ನಮ್ಮ ಭಾರತ ಗೋಮಾಂಸ ರಫ್ತು ಮಾಡೋದ್ರಲ್ಲಿ 2ನೇ ಸ್ಥಾನದಲ್ಲಿದೆ. ಎಷ್ಟು ಕೇಳೋ ಲೇ ಸೋಕಾಲ್ಡ್ ಪಿಂಪ್, 2ನೇ ಸ್ಥಾನದಲ್ಲಿದೆ ನಮ್ಮ ಭಾರತ ದೇಶ. ಹೆಮ್ಮೆ ತಾನೆ? ಹೆಮ್ಮೆ ಅಲ್ಲ ನಿನಗೆ? ಅದನ್ನ ತಡೆಯಲೇ ಬೋಸುಡಿಕೆ. ಎಷ್ಟು ದನಗಳು ಕಡಿತಾರೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ದೊಡ್ಡ ದೊಡ್ಡ ಟಿವಿ ಚಾನಲ್ ಅಲ್ಲಿ ದೊಡ್ಡ ದೊಡ್ಡ ಏನೋ ಹೇಳ್ತಿಲ್ಲ ನೀನು, ಮುಖಂಡರುಗಳು ಅವರವೇ ದೊಡ್ಡ ದೊಡ್ಡ ಕಸಾಯಿಖಾನೆಗಳು ಇದಾವೆ. ಅಂತವನ್ನ ತಡೆಗಟ್ಟು. ನಿನ್ ತಿಗ್ದಲ್ಲಿ ದಮ್ಮಿದ್ರೆ ಅದನ್ ಬಿಟ್ಟು ಹಿಂಗ್ ಪ್ರಮಾಣ ಮಾಡ್ತಾನೆ. ಯಾರೋ 4 ಜನ ಸೇರ್ಸ್ಕೊಂಡ್ಬಿಟ್ಟು ಹುಡುಗರನ್ನ, ನಾವು ಮುಸಲ್ಮಾನ್ ಜೊತೆಗೆ ವ್ಯವಹಾರ ಮಾಡಂಗಿಲ್ಲ, ಅವ್ರನ್ನ ತಲೆ ನೋಡಂಗಿಲ್ಲ, ಅವ್ರನ್ನ ಮಾತಾಡ್ಸಂಗಿಲ್ಲ. ನಿನಗೆ ಹೇಳ್ತೀನಿ ಕೇಳು. ಏನೋ ಉಜಿರಾಗ ಬರ್ತೀನಿ ಅಂತ ಹೇಳಿಯಲ್ಲ, ನಾನೇ ಸುಲಿಬೇಲೆ ಅಂತೇಳಿ ಅವ್ನು ಹೆಂಗ್ ಪುಂಗ್ಲಿ ಅವ್ನ ಪರವಾಗಿ ಬಾ. ನಾನು ಬರ್ತೀನಿ ಬಾರಲೇ. ನಿನ್ಗೊಬ್ಬರಿಗೆಲ್ಲ ಮೀಸರ್ ನಮಗೆ ಇದೆ ಬಾರಲೇ.